ನಮಸ್ಕಾರ, ಇದು ನ್ಯೂಸ್ ಅಟ್ 10. ನಾನು ಹರೀಶ್ ನಾಗರಾಜು. ಅರ್ಧ ಲಕ್ಷ ದಾಟಿ ಮುಂದಕ್ಕೆ ಹೋಗ್ತಾ ಇದೆ ಈ ಕೊರೋನಾ ಸೋಂಕು ನಮ್ಮ ರಾಜ್ಯದಲ್ಲಿ. ಜನತಾ ಕರ್ಫ್ಯೂ ಫೇಲ್ ಆಗ್ತಿದ್ಯಾ? ಲಾಕ್ಡೌನ್ ಫಿಕ್ಸ್ ಆಗುತ್ತಾ? ಇವತ್ತಿನ ಸಭೆಯಲ್ಲಿ ಲಾಕ್ಡೌನ್ ಭವಿಷ್ಯ ಅಂತೂ ನಿರ್ಧಾರ ಆಗುತ್ತೆ. ನ್ಯೂಸ್ 18ನ ಮೆಗಾ ಕವರೇಜ್. ಲಾಕ್ಡೌನ್ ಫಿಕ್ಸಾ? ನಿನ್ನೆ ಸಚಿವರು ಹಿಂಟ್ ಕೊಟ್ಟಿದ್ರು, ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ಸುಳಿವು ಕೊಡ್ತಿದ್ದಾರೆ. ಮೊದಲ ಬ್ರೇಕಿಂಗ್ ನ್ಯೂಸ್. ಲಾಕ್ಡೌನ್ ಸುಳಿವು ಕೊಟ್ಟರು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಕರ್ಫ್ಯೂ ಜಾರಿ ಇದ್ರೂ ಜನ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಲಾಕ್ಡೌನ್ ಅನಿವಾರ್ಯ ಆಗಬಹುದು ಅಂದ್ರು ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಸಚಿವರಂದ್ರು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಅಂತ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ಇವತ್ತು ಸಚಿವರ ಜೊತೆ ಸಭೆ ಮಾಡ್ತೀವಿ ಅಂತ. ಇವತ್ತಿನ ಸಭೆ ಬಳಿಕ ಬಿಗಿ ಕ್ರಮದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುವುದು. ಅಣ್ಣಮ್ಮ ದೇವಿ ದರ್ಶನವನ್ನು ಪಡೆಯೋದಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ರು. ದೇವಿಯ ದರ್ಶನ ಪಡೆದ್ರು. ಅದಾದ್ಮೇಲೆ ಮಾಧ್ಯಮಗಳಿಗೆ ಮಾತಾಡಿದ್ರು. ಕೊರೋನಾ ನಿಯಂತ್ರಣಕ್ಕೆ ಬಿಗಿ ಕ್ರಮ ಅನಿವಾರ್ಯ, ನಮ್ಮ ಕೈಯಲ್ಲಿ ಇಲ್ಲ. ಈಗ ಏನಿದ್ರು ಅತ್ಯಂತ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು. ಎನ್ಫೋರ್ಸ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಬೇಕು. ಕಠಿಣ ಕ್ರಮ ತೆಗೆದುಕೊಳ್ಳೋದೇ ಬೇರೆ ದಾರಿ ಇಲ್ಲ ನಮ್ಮ ಹತ್ರ. ಲಾಕ್ಡೌನ್ ಅನಿವಾರ್ಯ ಅಂದರು BS ಯಡಿಯೂರಪ್ಪನವರು. ಇವತ್ತು ಮುಂಜಾನೆ ಅಣ್ಣಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆದು ಹೊರಗೆ ಬಂದು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಾತಾಡಿದ್ರು. ಅವ್ರೇನು ಮಾತಾಡಿದ್ರು ನಿಮಗೂ ತೋರಿಸ್ತೀನಿ ನೋಡಿ. ಈಗಲೂ ಈಗ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡುತ್ತೇನೆ. ಇನ್ನೂ ಬಿಗಿಯಾದ ಕ್ರಮ ತಗೊಳ್ಳೋದು ಅನಿವಾರ್ಯ ಆಗಿದೆ. ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾಳೆ ತೀರ್ಮಾನ. ಕೊರೋನಾದಿಂದ ಮುಕ್ತರಾಗಿ ದೇಶದ ಎಲ್ಲ ಜನ ನೆಮ್ಮದಿಯಿಂದ ಬದುಕುವಂತ ಒಳ್ಳೆ ಕಾಲ ಬರಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ. ಅದನ್ನ ಮಾಡ್ತಾ ಇಲ್ಲ, ನಾವು ಕೊಡುವಂತ ಎಚ್ಚರಿಕೆಯನ್ನು ಪಾಲಿಸ್ತಾ ಇಲ್ಲ. ಹೀಗಾಗಿ ಲಾಕ್ಡೌನ್ ಅನಿವಾರ್ಯ ಆಗಬಹುದು. ಅದಕ್ಕೋಸ್ಕರ ಇನ್ನೂ ಹೆಚ್ಚು ಬಿಗಿ ಕ್ರಮವನ್ನು ತಗೊಳ್ಬಾರ್ದು ಅಂತಿದ್ರೆ ಮಾಸ್ಕ್ ಹಾಕೊಂಡು ಅಂತರನ್ನ ಕಾಯ್ಕೊಂಡು ಸಹಕಾರವನ್ನು ಜನ ನೀಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಠಿಣವಾದ ಕ್ರಮ ಅನಿವಾರ್ಯ ಆಗುತ್ತೆ. ಅದು ನಾನು ಮಾಡ್ತೇನೆ. ಇದು ಯಡಿಯೂರಪ್ಪನವರ ಮಾತು. ಹಾಗಾಗಿ ಲಾಕ್ಡೌನ್ ಜಾರಿಯಾಗುವ ಎಲ್ಲ ಸಾಧ್ಯತೆ 100ಕ್ಕೆ 99.999% ಗ್ಯಾರಂಟಿ. ಇನ್ 0.0011% ಗೊತ್ತಿಲ್ಲ ಅಷ್ಟೇ. ಅದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕು. ಇವತ್ತು ಮೇ 7ನೇ ತಾರೀಕು ಎಡಭಾಗದಲ್ಲಿ ದೃಶ್ಯ ತೋರಿಸ್ತಾ ಇದ್ದೀವಲ್ಲ ಸ್ಕ್ರೀನಲ್ಲಿ ನಾವು. ಅದು ಇವತ್ತು ಬೆಳಗ್ಗೆ ಬೆಂಗಳೂರಿನ KR ಮಾರುಕಟ್ಟೆ ಹೇಗಿತ್ತು ಅಂದರೆ ಹಂಗಿತ್ತು. ಜನ ಹೆಂಗೆ ಓಡಾಡ್ತಿದ್ದಾರೆ ನೋಡಿ. ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗು ಅಂತ ಪ್ರತಿದಿನ ನಾವು ಅದೆಷ್ಟು ಪದ ಬಳಸ್ತೀವೋ, ಎಷ್ಟು ಯೂಸ್ ಮಾಡ್ತೀವೋ, ಸಾಮಾಜಿಕ ತಾಣದ ಎಷ್ಟು ಮಾತಾಡ್ತೀವೋ. ಆದರೆ ಜನ ಮಾತ್ರ ಹಣ್ಣು ಹೂ ಹಾಲು ಖರೀದಿಗೆ ಹೆಂಗೆ ಬರ್ತಿದ್ದಾರೆ. ತಜ್ಞರು ಒಂದಷ್ಟು ಸಲಹೆ ಕೊಡ್ತಿದ್ದಾರೆ. ಕೊರೋನಾ ತಡೆಗೆ ಲಾಕ್ಡೌನ್ ಪರಿಹಾರ, ಅದು ಬಿಟ್ಟರೆ ಕಷ್ಟ. ಲಾಕ್ಡೌನಿಂದ ಮಾತ್ರ ಈ ಚೈನ್ ಲಿಂಕ್ ಇದೆಯಲ್ಲ ಅದನ್ನು ಕಟ್ ಮಾಡ್ಬೋದು. ಇಲ್ಲ ಅಂದರೆ ಹಿಂಗೆ ಇದ್ರೆ ಆಗಲ್ಲ. ಲಾಕ್ ಮಾಡದಿದ್ದರೆ ಈ ಸೋಂಕು ಸಾವು ಮಿತಿಮೀರಿ ಹೋಗ್ಬಿಡುತ್ತೆ. ಈಗಲೇ ಆಸ್ಪತ್ರೆ ಸಿಗ್ತಾ ಇಲ್ಲ, ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ. ಆ ಸಮಸ್ಯೆ ಇನ್ನೂ ಮಿತಿಮೀರಿ ಬಿಡುತ್ತೆ. ಈಗಿನ ಸ್ಥಿತಿಯಲ್ಲೇ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಆ ಥರದ್ದಾಗ್ಬಿಟ್ರೆ ಹೆಂಗೋ ಅನ್ನೋದೆಲ್ಲ ತಜ್ಞರ ಒಂದಷ್ಟು ಸಲಹೆ. ಇನ್ನು ಲಾಕ್ಡೌನ್ ಯಾಕೆ? ಅಫ್ಕೋರ್ಸ್ ಸೋಂಕು ಜಾಸ್ತಿ ಆದರೆ ಪರಿಸ್ಥಿತಿ ಕೈ ಮೀರುತ್ತೆ. ಇದೆಲ್ಲ ತಜ್ಞರು ಕೂಡ ಹೇಳಿದ್ದಾರೆ. ಬೆಂಗಳೂರಿನ ಪರಿಸ್ಥಿತಿ ಬೇರೆ ಜಿಲ್ಲೆಗಳಲ್ಲಿ ಬರುತ್ತೆ. ಈಗಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೈಸೂರು, ತುಮಕೂರು ಆ ಕಡೆ ಎಲ್ಲ. ಇನ್ನು ಮುಂಬೈ ಮಾದರಿಯಲ್ಲಿ ಏನೆಲ್ಲ ಮಾಡ್ಬೋದು ಒಂದಷ್ಟು ಮಾಹಿತಿಯನ್ನು ತಜ್ಞರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಎಲ್ಲೆಲ್ಲಿ ಲಾಕ್ಡೌನು, ಕೇರಳ ಲಾಕ್ಡೌನು, ಜಾರ್ಖಂಡ್ ಲಾಕ್ಡೌನು, ಪುದುಚೇರಿ ಲಾಕ್ಡೌನು, ನಮ್ಮ ದೇಶದ ಸುಮಾರು 15 ಕಡೆ ಲಾಕ್ಡೌನಲ್ಲಿದೆ. ಬಟ್ ಲಾಕ್ಡೌನ್ ಟೈಮ್ ಮಾತ್ರ ವೇರಿ ಇದೆ. 8, 12, 15 ಈ ಥರ ಲಾಕ್ಡೌನ್ ಸಿಚುವೇಶನ್ಗಳು ಬೇರೆ ಬೇರೆ ಇದ್ದರೂ ಆದರೆ ಅದನ್ನಂತೂ ಈಗ ಹುಷಾರಾಗಿ ಮೇಂಟೈನ್ ಮಾಡಲೇಬೇಕು. ಲಾಕ್ಡೌನ್ ಒಂದೇ ಪರಿಹಾರ ಅಂತಿದ್ದಾರೆ. ದೆಹಲಿಯಲ್ಲಿ 15 ದಿನ ಲಾಕ್ಡೌನು, ಹರಿಯಾಣದಲ್ಲಿ 7 ದಿನ ಲಾಕ್ಡೌನು, ಬಿಹಾರದಲ್ಲಿ 15 ದಿನ ಲಾಕ್ಡೌನು, ಇನ್ನು ಆಫ್ಕೋರ್ಸ್ ಪಾಂಡಿಚೇರಿ ಲಾಕ್ಡೌನು, ಜಾರ್ಖಂಡ್ ಲಾಕ್ಡೌನು, ಕೇರಳ ಲಾಕ್ಡೌನು, ಆಂಧ್ರ ಪ್ರದೇಶ ಲಾಕ್ಡೌನು, ಒಡಿಸ್ಸಾ ಲಾಕ್ಡೌನು, ಎಲ್ಲ ಕಡೆ ಲಾಕ್ಡೌನಲ್ಲಿದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದಶರಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ದಶರಥ್. ಸರ್ಕಾರದ ಮುಂದಿರುವ ಏಕೈಕ ಒಂದೇ ಅಸ್ತ್ರ ಇದ್ರೆ ಅದೀಗ ಲಾಕ್ಡೌನ್ ಅನ್ಸುತ್ತೆ. ಬೇರೆ ಇನ್ಯಾವುದೋ ಆಪ್ಷನ್ ಇದ್ದಂಗೆ ಕಾಣಿಸ್ತಿಲ್ಲ ಈಗಿನ ಸ್ಥಿತಿಗತಿ ನೋಡಿದ್ರೆ. ಕರೆಕ್ಟ್ ಅಲ್ವಾ ದಶರಥ್? ಖಂಡಿತವಾಗಿಯೂ ಹರೀಶ್, ಯಾಕಂದ್ರೆ ತಾಂತ್ರಿಕ ಸಲಹಾ ಸಮಿತಿ ಜೊತೆಗೆ ತಜ್ಞರು ಕೂಡ ಇದೇ ಸಲಹೆಯನ್ನ ಕೊಟ್ಟಿದ್ರು. ಕಳೆದ ಬಾರಿಯೂ ಕೂಡ
ಕೋವಿಡ್ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಲಾಕ್ಡೌನ್ ಒಂದೇ ಪರಿಹಾರ ಅಂತ ಹೇಳಿದ್ರು. ಈಗಲೂ ಕೂಡ ಸರ್ಕಾರಕ್ಕೆ ಅದು ಮನವರಿಕೆ ಆದಂತೆ ಕಾಣಿಸ್ತಾ ಇದೆ. ನಿನ್ನೆ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು, ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಅದನ್ನ ಪುನರುಚ್ಚಾರ ಮಾಡಿದ್ದಾರೆ. ಈ ಬಗ್ಗೆ ಸಂಜೆ 6 ಗಂಟೆಗೆ ನಡೆಯುವಂತಹ ಸಭೆಯಲ್ಲಿ ಈ ಬಗ್ಗೆ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಲಾಕ್ಡೌನ್ ಏಕೈಕ ಪರಿಹಾರ ಅಂತ ಹೇಳಿ ಈಗಲೂ ಕೂಡ ಸಾಕಷ್ಟು ಜನ ಪ್ರತಿಪಾದನೆ ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಲಾಕ್ಡೌನ್ ಅನ್ನ ಹೇರಿಕೆ ಮಾಡಲಾಗಿದೆ. ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಉಳಿದ ರಾಜ್ಯಗಳಿಗಿಂತಲೂ ಸಾಕಷ್ಟು ದೊಡ್ಡ ಅಪಾಯ ಮಟ್ಟದಲ್ಲಿ ಅನಾಹುತಗಳನ್ನ ಸೃಷ್ಟಿ ಮಾಡ್ತಾ ಇದೆ. ದಿನ ಪ್ರತಿದಿನವೂ ಕೂಡ 50,000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಸಾವು ನೋವಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಿದೆ. ಸೊ ಹೀಗಾಗಿ ಲಾಕ್ಡೌನ್ ಒಂದೇ ಪರಿಹಾರ ಅನ್ನೋದು ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಈಗಲೂ ಕೂಡ ಸಿಎಂ ನಿವಾಸಕ್ಕೆ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್, ಡಿಸಿಎಂ ಅಶ್ವಥ್ ನಾರಾಯಣ ಸೇರಿದಂತೆ ಈಗ ಜಸ್ಟ್ ನಾವು ಸಿಎಂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಂಜೆ ಅಂತಿಮವಾಗಿ ತೀರ್ಮಾನವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸ್ಟ್ರಿಕ್ಟ್ ಕರ್ಫ್ಯೂ ಜಾರಿಯಾದ್ರೂ ಕೂಡ ಅಷ್ಟು ದೊಡ್ಡ ಪರಿಣಾಮ ಬೀರಿಲ್ಲ. ಯಾವುದೇ ಕಾರಣಕ್ಕೂ ನಿಯಂತ್ರಣ ಮಾಡೋದ್ರಲ್ಲಿ ಕರ್ಫ್ಯೂ ಪರಿಣಾಮ ಬೀರಿಲ್ಲ ಅನ್ನೋದು ಕೂಡ ಅರ್ಥವಾಗಿದೆ. ಸೊ ಈ ಕಾರಣಕ್ಕಾಗಿ ಲಾಕ್ಡೌನ್ ಹೇರಿದ್ರೆ ಮಾತ್ರ ಕೋವಿಡ್ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳಿ ಇದು ಮಾಡಿದ್ರೆ. ಆದ್ರೆ ಲಾಕ್ಡೌನ್ ತರಬೇಕಾದ್ರೂ ಕೂಡ ಸಾಕಷ್ಟು ಸವಾಲುಗಳು, ಸಮಸ್ಯೆಗಳು ಸರ್ಕಾರದ ಮುಂದಿದೆ. 1 ವಾರ ಅಥವಾ 15 ದಿನ ಲಾಕ್ಡೌನ್ ಘೋಷಣೆ ಮಾಡಿದ್ದೆ ಆದ್ರೆ ಇಲ್ಲಿನ ಸಾಕಷ್ಟು ಜನ ಅಂದೇ ದುಡಿದು ಅಂದೇ ಊಟ ಮಾಡುವಂತ ಅನೇಕ ಶ್ರಮಿಕ ಕೂಲಿ ಕಾರ್ಮಿಕರು ಕೂಡ ಇದ್ದಾರೆ. ಸೊ ಅವ್ರಿಗೂ ಕೂಡ ಪ್ಯಾಕೇಜ್ ಘೋಷಣೆ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ಅವರು ಊಟ ಮಾಡ್ಲಿಕ್ಕಾದ್ರೂ ಕೂಡ ದವಸ ಧಾನ್ಯಗಳನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಈ ರೀತಿಯ ಸಿದ್ಧತೆಗಳನ್ನ ಸರ್ಕಾರ ಮಾಡ್ಕೊಳ್ಬೇಕಾಗತ್ತೆ. ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡೇ ಈ ಬಾರಿ ಲಾಕ್ಡೌನ್ ಇವರು ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದಾರಾ? ಅಂದ್ರೆ ಅವ್ರು ಡಿಕ್ಲೇರ್ ಮಾಡ್ತಾರೆ, ಆಮೇಲೆ ನಾವು ಅನೌನ್ಸ್ ಮಾಡ್ತೀವಿ ಅಂತ. ಇಲ್ಲಪ್ಪ ಅವ್ರು ಏನಾದ್ರು ಮಾಡ್ಲಿ, ಇಲ್ಲಿ ನಾವು ಅನೌನ್ಸ್ ಮಾಡಿ ಇಮಿಡಿಯೇಟ್ ಆಗಿ ಎಲ್ಲರಿಗೂ ಕೂಡ ಏನೇನ್ ಬೇಕೋ ಪರಿಹಾರ ಕೊಡ್ತೀವಿ ಅಂತ ಆಲೋಚನೆಯಲ್ಲಿದ್ದಾರಾ? ಹರೀಶ್, ನಾವು ಒಂದು ಗಮನಿಸಬೇಕಾಗಿದ್ದು ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಆಯಾ ರಾಜ್ಯಗಳೇ ಈ ಬಗ್ಗೆ ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಕೇಂದ್ರದ ಆದೇಶವನ್ನ ಕಾಯಬಾರದು ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು, ಆಯಾ ಆಡಳಿತ ಪಕ್ಷಗಳಿಗೆ ಬಿಟ್ಟಿದ್ದು. ಸೊ ಯಾವ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ರೆ ಪ್ರಧಾನಮಂತ್ರಿ ಸೂಚನೆ ಕೊಟ್ಟ ಮೇಲೆಯೇ ಇಲ್ಲಿ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ. ಅವರೇ ಸ್ವಯಂ ನಿಯಂತ್ರಣವನ್ನ, ಸ್ವಯಂ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ದಾರೆ. ಸೊ ನಮ್ಮ ರಾಜ್ಯವೂ ಕೂಡ ಅದೇ ರೀತಿ ಪಾಲನೆ ಮಾಡುತ್ತಾ ಅಥವಾ ಪ್ರಧಾನಮಂತ್ರಿಗಳ ಆದೇಶವನ್ನ ಕಾಯುತ್ತಾ ಅಂತ ನೋಡಬೇಕಿದೆ. ಜೊತೆಗೆ ಲಾಕ್ಡೌನ್ ಹೇರಬೇಕು ಅಂತ ಹೇಳಿದ್ರೆ ಸೂಕ್ತ ಪೂರ್ವ ಸಿದ್ಧತೆ ಅಂತೂ ಮಾಡಿಕೊಳ್ಳೇಬೇಕು. ಯಾಕಂದ್ರೆ ಕಳೆದ ಬಾರಿ ಅದು ಮೊದಲ ಬಾರಿಯಾಗಿತ್ತು. ಅದು ಯಾವುದೇ ಕೂಡ ಪೂರ್ವ ಸಿದ್ಧತೆ ಇಲ್ಲದೆ ಲಾಕ್ಡೌನ್ ಹೇರಿದ್ರಿಂದ ಸಾಕಷ್ಟು ದೊಡ್ಡ ಮಟ್ಟದ ಸಾಕಷ್ಟು ಸಮಸ್ಯೆಗಳಾದವು. ಸೊ ಈಗಲೂ ಕೂಡ ಆತರ ಸಮಸ್ಯೆಗಳು ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆಗಳ ಜೊತೆ ಹೋಗಬೇಕಾಗುತ್ತೆ. ಇನ್ನು ಕೈಗಾರಿಕೆಗಳು ಜೊತೆ ವಾಣಿಜ್ಯ ಚಟುವಟಿಕೆಗಳು ಸಂಪೂರ್ಣ ಬಂದಾಗುತ್ತೆ. ಸೊ ಇದರಿಂದ ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಮೇಲೆ ಸಾಕಷ್ಟು ದೊಡ್ಡ ಪ್ರಭಾವ ಬೀರುತ್ತೆ. ಸೊ ರಾಜ್ಯದ ಬೊಕ್ಕಸದಲ್ಲಿ ಸಾಕಷ್ಟು ಹೇಳಿಕೊಳ್ಳುವಂತ ಹಣಕಾಸಿನ ಲಭ್ಯತೆ ಇಲ್ಲ. ಹೀಗೆ ನೋಡಿದ್ರೆ ಏಕಾಏಕಿ ಕೈಗಾರಿಕೆಗಳನ್ನು ಬಂದ್ ಮಾಡಿದ್ದಾದ್ರೆ ಸಾಕಷ್ಟು ಮತ್ತೆ ಬೊಕ್ಕಸಕ್ಕೆ ದೊಡ್ಡ ಪ್ರಭಾವ ಅಂತೂ ಬಿದ್ದೇ ಬೀರುತ್ತೆ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಒಂದು ಕಡೆ ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕಾಗಿದೆ. ಜೊತೆಗೆ ಜನಜೀವನ ಕಾಪಾಡುವಲ್ಲಿ ಪ್ಯಾಕೇಜ್ ಅಥವಾ ಪರಿಹಾರ ನೀಡುವಲ್ಲೂ ಕೂಡ ಗಮನ ಹರಿಸಬೇಕಿದೆ. ಸೊ ಇವೆಲ್ಲ ಅಂಶಗಳನ್ನ ಗಮನ ಇಟ್ಟುಕೊಂಡು ಇವತ್ತು ಲಾಕ್ಡೌನ್ ಬಗ್ಗೆ ಪ್ರಮುಖವಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸೊ ಹೀಗಾಗಿ ಇವತ್ತು ಸಂಜೆ ನಡೆಯುವಂತಹ 6 ಗಂಟೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ದಶರಥ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇಡೀ ಕರ್ನಾಡಿಗೆ ಎದುರಾಗ್ತಾ ಇದೆಯಾ O2 ಸಮಸ್ಯೆ? ಚಾಮರಾಜನಗರ ಮಾತ್ರ ಅಲ್ಲ, ಬೆಂಗಳೂರಿನಲ್ಲೂ ಇದೆ ಈ O2 ಕೊರತೆ. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟಿದೆ ಆಕ್ಸಿಜನ್ನ ಲಭ್ಯತೆ? ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18ನ ಗ್ರೌಂಡ್ ರಿಪೋರ್ಟ್. ಆಕ್ಸಿಜನ್ ಹಾಹಾಕಾರ. ಎಲ್ಲಾ ಕಡೆ ನೋಡ್ತಿದ್ರೆ ಆಕ್ಸಿಜನ್ ಕೊರತೆ, ಅಲ್ಲಿ ಎಲ್ಲ ಕೂಡ ಸಾಯ್ತಿದ್ದಾರೆ, ತುಂಬಾ ಒದ್ದಾಡ್ತಿದ್ದಾರೆ. ಹಾಗಾದ್ರೆ ರಾಜ್ಯದಲ್ಲಿ ಎದುರಾಗಿದೆಯಾ ಆಕ್ಸಿಜನ್ ಅಭಾವ? ಕರ್ನಾಟಕದಲ್ಲಿ ಆಕ್ಸಿಜನ್ ಎಮರ್ಜೆನ್ಸಿ ಇದೆಯಾ? ನಮ್ಮ ಈ ಪರಿಸ್ಥಿತಿ ನೋಡಿದ್ರೆ ಹೌದು ಅನಿಸ್ಬಿಡುತ್ತೆ. ಆಕ್ಸಿಜನ್ ಇಲ್ಲದೆ ಜೀವ ಬಿಡ್ತಿದ್ದಾರೆ ಕೊರೋನಾ ಸೋಂಕಿತರು. ಮೊನ್ನೆ ಚಾಮರಾಜನಗರ, ಈಗ ಬೆಂಗಳೂರು, ಮುಂದೆ ಯಾವ ಜಿಲ್ಲೆನೋ ಅನಿಸ್ಬಿಟ್ಟಿದೆ. ಎಷ್ಟೊಂದು ಜಿಲ್ಲೆಯಿಂದ ರಿಪೋರ್ಟ್ ಕೂಡ ಬರ್ತಾ ಇದೆ. ರಾಜಧಾನಿಯಲ್ಲೇ ಆಕ್ಸಿಜನ್ ಸಿಗದೆ ಜನ ಪರದಾಟ ಪಡ್ತಿದ್ದಾರೆ. ಮಿಡ್ ನೈಟ್ ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಿಯಾಗಿ ಬೇರೆ ಬೇರೆ ಟ್ರಸ್ಟ್ನವರು ಒಂದಷ್ಟು ಅಡ್ಜಸ್ಟ್ ಮಾಡದೆ ಹೋಗಿದ್ದಿದ್ರೆ ಬೆಂಗಳೂರಲ್ಲೂ ಕೂಡ ಅದು ಇನ್ನೆಂತೆಂಥ ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡ್ತಿತ್ತು. ಅಪ್ಪ ಬಚಾವ್ ಅಂತ ನಮಗೆ ಅನಿಸುತ್ತೆ. ಸೊ ಹಾಗಾಗಿ ಒಂಚೂರು ಯಾಮಾರಿದ್ರು ಆಕ್ಸಿಜನ್ ಸಪ್ಲೈನಲ್ಲಿ ಅಥವಾ ಸ್ಟಾಕ್ ಮಾಡ್ಕೊಳ್ಳೋದ್ರಲ್ಲಿ ದೊಡ್ಡ ಅನಾಹುತವೇ ನಡೆದು ಹೋಗ್ಬಿಡುತ್ತೆ. ಬ್ರೇಕಿಂಗ್ ನ್ಯೂಸ್.
ಕೆಲವೇ ಕ್ಷಣದಲ್ಲಿ ನಿಮ್ಮೂರು ನಿಮ್ಮ ಜಿಲ್ಲೆ ಎಷ್ಟಿದೆ ಆಕ್ಸಿಜನ್ ಅನ್ನೋದನ್ನ ನಾವು ರಿಯಾಲಿಟಿ ಗ್ರೌಂಡ್ ರಿಪೋರ್ಟ್ ಅಲ್ಲಿ ತೋರ್ಸೋಕೆ ಶುರು ಮಾಡ್ತೀವಿ. ವೆಂಟಿಲೇಟರು, ಬೆಡ್ಗೂ ಹೇಗೆಲ್ಲ ಭಾರಿ ಬೇಡಿಕೆಗಳಿವೆ. ನಿಮ್ಮ ಜಿಲ್ಲೆ, ಊರು, ಬೆಂಗಳೂರು ಗ್ರಾಮಾಂತರ ಏನಿದೆ ಅಂತ ತೋರಿಸ್ತಾ ಇದೀವಿ. ಮೊದಲಿಗೆ ವೆಂಟಿಲೇಟರ್ಗೂ ಭಾರಿ ಬೇಡಿಕೆ ಇದೆ. ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ 4 ICU ಬೆಡ್ ಇದೆ, 45 ವೆಂಟಿಲೇಟರ್ ಬೆಡ್ ಇದೆ, 163 ಆಕ್ಸಿಜನ್ ಬೆಡ್ ಇದೆ. ಆಸ್ಪತ್ರೆಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹೆಚ್ಚುವರಿ ಬೆಡ್ ಪಡೆಯೋದಕ್ಕೆ ಸರ್ಕಸ್ ಮಾಡ್ತಾ ಇದೆ ಸರ್ಕಾರ. ಇನ್ನು ರಾಮನಗರ O2 ವರದಿ ಅಂದರೆ ಆಕ್ಸಿಜನ್ ವರದಿ, 2 ಆಕ್ಸಿಜನ್ ಘಟಕಗಳಿದೆ, ಒಪ್ಪಂದವಾಗಿದೆ. ಜಿಲ್ಲೆಗೆ ಬೇಕಾದಷ್ಟು ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ, ಮಾಡೋ ಒಪ್ಪಂದ ಅದು. ಹಾರೋಹಳ್ಳಿ ಘಟಕದಿಂದ ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜ್ಗೆ ಸಪ್ಲೈ ಆಗುತ್ತೆ. ಬಿಡದಿಯ ಬೆಂಟ್ಲಿ ಘಟಕದಿಂದ RR ಆಸ್ಪತ್ರೆಗೆ ಸಪ್ಲೈ ಆಗ್ತಾ ಇದೆ, ಅಲ್ಲಿ ತೊಂದರೆ ಇಲ್ಲ ಅನ್ಸುತ್ತೆ. ಇನ್ನು ಮೈಸೂರು, ದಿನೇ ಕೇಸ್ ಜಾಸ್ತಿ ಆಗ್ತದೆ, 2,500 ಬಂತು. ಆಕ್ಸಿಜನ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಹಿಂದೆ 22 mlt ಆಕ್ಸಿಜನ್ ಬಳಕೆ ಆಗ್ತಾ ಇತ್ತು, ಈಗ 44, ಡಬಲ್ ಆಗೋಯ್ತು. ಅದು ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಆಗದೆ ಹೋದ್ರೆ ಸಾವಿನ ಸಂಖ್ಯೆ ಏರಿಕೆ ಆಗುತ್ತೆ, ಅನುಮಾನ ಇಲ್ಲ. ತುಮಕೂರು, ಎಲ್ಲ ಕಡೆ ಆಕ್ಸಿಜನ್ ವೆಂಟಿಲೇಟರ್ ಸಮಸ್ಯೆ ಆಗ್ತಾ ಇದೆ. ಬಿಕಾಸ್ ಕರೋನಾ ಸೋಂಕಿತರು 2,000 ದಾಟಿ ಮುಂದಕ್ಕೆ ಬಂದರು. ದಿನಕ್ಕೆ 1ರಿಂದ 2,000 ದಾಟಿ ಮುಂದಕ್ಕೆ ಬಂದಾಯ್ತು. ಅಲ್ಲಿ 1,200 ಬೆಡ್ ಮಾತ್ರ ಇದೆ, ಹಾಗಾಗಿ ಪ್ರಾಬ್ಲಮ್ಮು. ಕೊಡಗು ಜಿಲ್ಲೆಯಲ್ಲಿ ಅಲ್ಲೇನು ಪ್ರಾಬ್ಲಮ್ ಇಲ್ವಂತೀಗ, ವೆರಿ ಗುಡ್. ಜಿಲ್ಲಾಸ್ಪತ್ರೆಯಲ್ಲಿ 13,000 ಲೀಟರ್ ಆಕ್ಸಿಜನ್ ಇದೆ, 5,000 ಲೀಟರ್ ಲಿಕ್ವಿಡ್ ಆಕ್ಸಿಜನ್ ಇರಬೇಕಾದ್ರೆ ರೀಫಿಲ್ಲಿಂಗ್ ಆಗ್ತಾ ಇದೆ. 45 ಆಕ್ಸಿಜನ್ ಸಿಲಿಂಡರ್ ಪೈಕಿ 15 ಸಿಲಿಂಡರ್ ರನ್ನಿಂಗ್ ಅಲ್ಲಿದೆ. ಸೊ ಹಾಗಾಗಿ ಕೊಡಗು ನೋ ಪ್ರಾಬ್ಲಮ್. ಇನ್ನು ಚಿತ್ರದುರ್ಗ, ಕೋಟೆನಾಡು ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲ 175 ಆಕ್ಸಿಜನ್ ಬೆಡ್ ಭರ್ತಿ, ಖಾಲಿ ಇಲ್ಲ. ದಾವಣಗೆರೆ, ಮಧ್ಯ ಕರ್ನಾಟಕದಲ್ಲಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇದೆ. ಪ್ರತಿದಿನ 3,000 ಲೀಟರ್ ಆಕ್ಸಿಜನ್ ಬೇಕು, 2 ದಿನಕ್ಕೆ 6,000 ಲೀಟರ್ ಸಪ್ಲೈ ಆಗ್ತಾ ಇದೆ. ಚಿತ್ರದುರ್ಗದ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ DHO ಡಾಕ್ಟರ್ ಪಾಲಾಕ್ಷ ಅವರು ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ದಾವಣಗೆರೆ O2 ವರದಿ ಹೇಳ್ತಾ ಇದೆ, ಭಾನುವಾರ ತನಕ 2,148 ಸಕ್ರಿಯ ಕೇಸ್, 419 ಮಂದಿ ಆಕ್ಸಿಜನ್ ಬೆಡ್ನಲ್ಲಿದ್ದಾರೆ. ಇದುವರೆಗೆ ಆಕ್ಸಿಜನ್ ಪೂರೈಕೆ ಸಮಸ್ಯೆ ಆಗಿಲ್ಲ, ಗುಡ್. ಇನ್ನು ಮಲೆನಾಡು, ಶಿವಮೊಗ್ಗ ಜಿಲ್ಲೆಯಲ್ಲಿ ಆಕ್ಸಿಜನ್ ಘಟಕ ಇದೆ, 19 KLD ಉತ್ಪಾದನೆ ಆಗ್ತಾ ಇದೆ. ಪ್ರತಿದಿನ 100ಕ್ಕೂ ಅಧಿಕ ಮಂದಿ ಚಿಕಿತ್ಸೆ ಆಗ್ತಾ ಇದೆ. ದಿನಕ್ಕೆ 700-800 ಕೇಸು ಬಂತಲ್ಲ, 900 ತನಕ ಅಲ್ಲಿ ಆಕ್ಸಿಜನ್ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಇವತ್ತಲ್ಲ ಅಂದ್ರೂ ಇನ್ನು ಸ್ವಲ್ಪ ದಿನಕ್ಕೆ ಹುಷಾರಾಗಿರಿ. ಚಿಕ್ಕಮಗಳೂರು, ಇದು ಮಲೆನಾಡು ಭಾಗನೇ, 2,500 ಕೇಸು, ಪ್ರತಿದಿನ 1,900 ಲೀಟರ್ ಆಕ್ಸಿಜನ್ ಬೇಕು ಅಲ್ಲಿ. ಚಿಕ್ಕಮಗಳೂರಿನಲ್ಲಿ ಸದ್ಯಕ್ಕೆ ಪ್ರಾಬ್ಲಮ್ ಇಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ 6,000 ಲೀಟರ್ ಆಕ್ಸಿಜನ್ ಟ್ಯಾಂಕ್ ಇದೆ. ಪ್ರತಿನಿತ್ಯ 1,500ರಿಂದ 2,000 ಲೀಟರ್ ಆಕ್ಸಿಜನ್ ಬಳಕೆ ಆಗ್ತಾ ಇದೆ. 2-3 ದಿನಕ್ಕೆ ನೋ ಪ್ರಾಬ್ಲಮ್. ಅದಂಗೆ ಕಂಟಿನ್ಯೂ ಆದರೆ ಮಾತ್ರ ಪ್ರಾಬ್ಲಮ್ಗಳು ಶುರುವಾಗುತ್ತೆ. ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಸಿಲಿಂಡರ್ ತೊಂದರೆ ಇಲ್ಲ. ಚಿಕ್ಕಮಗಳೂರು ಸೇಫ್ ಈ ಕ್ಷಣಕ್ಕೆ. ಇನ್ನು ಕರಾವಳಿ ಭಾಗ, ಉಡುಪಿಗೆ ಹೋಗೋಣ. 250 ಮಂದಿ ಆಕ್ಸಿಜನ್ ಬೆಡ್ನಲ್ಲಿದ್ದಾರೆ. ದಿನಕ್ಕೆ 6 ಟನ್ ಆಕ್ಸಿಜನ್ ಬೇಕು, ಸದ್ಯಕ್ಕೆ ತೊಂದರೆ ಇಲ್ಲ. ವೆಂಟಿಲೇಟರ್ನಲ್ಲಿ 38 ಮಂದಿ ಇದ್ದಾರೆ. ICUನಲ್ಲಿ 47 ಜನ ಉಡುಪಿ ಭಾಗದಲ್ಲಿದ್ದಾರೆ. ಈಗ 15 ವೆಂಟಿಲೇಟರ್ಗಳಷ್ಟೇ ಲಭ್ಯತೆ ಇದೆ. ಬೆಳುಪುನಲ್ಲಿ ಆಕ್ಸಿಜನ್ ಘಟಕ ಇದೆ. ಬಳ್ಳಾರಿ, ಬೆಂಗಳೂರಿಂದ ಸಪ್ಲೈ ಆಗ್ತಾ ಇದೆ. ICU ಬೆಡ್ಡು, ವೆಂಟಿಲೇಟರ್ ಬೆಡ್ಡು, ಇದಕ್ಕೆ ಬೇಡಿಕೆ ಅಂತೂ ಇದ್ದೇ ಇದೆ. ಕೋವಿಡ್ ಟೆಸ್ಟ್ ಆಗದೆ ನೇರ ICUಗೆ ದಾಖಲಾಗ್ತಿದ್ದಾರೆ, ಹುಷಾರು. ಇನ್ನು ಮಂಗಳೂರು, ದಿನಕ್ಕೆ 15 ಟನ್ ಆಕ್ಸಿಜನ್ ಬೇಕು. ಜಿಲ್ಲೆಯಲ್ಲಿ 2 ಆಕ್ಸಿಜನ್ ತಯಾರಿಕಾ ಘಟಕ ಇದೆ. 24 ಗಂಟೆಗಳಿಗೆ ಬೇಕಾದಂತಹ ಆಕ್ಸಿಜನ್ ಲಭ್ಯತೆ ಇದೆ. ಪ್ರತಿದಿನ ಜಿಲ್ಲೆಗೆ ಆಕ್ಸಿಜನ್ ಪೂರೈಕೆ ಆಗ್ತಾ ಇದೆ. ಒಂದಿನ ನಿಂತರೂ ಹಿಂದೆ ಮುಂದೆ ಆಗ್ಬಿಡುತ್ತೆ. ಇನ್ನು ಬೆಳಗಾವಿ, ಮುಂಬೈ ಕರ್ನಾಟಕದ ಭಾಗ ಆಕ್ಸಿಜನ್ ಬೇಡಿಕೆ ಹೆಚ್ಚಾಗಿದೆ. 2-3 ದಿನಕ್ಕೆ ಆಗೋಷ್ಟು ಸ್ಟಾಕ್ ಇದೆ. ಹೆಚ್ಚಾದರೆ ಮಾತ್ರ ಕಷ್ಟ. ಬಳ್ಳಾರಿ, ಧಾರವಾಡದಿಂದ ಸಪ್ಲೈ ಆಗ್ತಾ ಇದೆ. 2 ದಿನ ಕಳೆದ್ರೆ ಆಮೇಲೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಹುಷಾರಾಗಿರ್ಬೇಕು. ಬ್ಯಾಕಪ್ ಪ್ಲಾನ್ ಬೇಕೇ ಬೇಕು. ಇನ್ನು ಯಾದಗಿರಿ, ಚಿಕ್ಕ ಜಿಲ್ಲೆ, 130 ಜನಕ್ಕೆ ಆಕ್ಸಿಜನ್ ಬೆಡ್ ಇದೆ. ಯಾವುದೇ ಆಕ್ಸಿಜನ್ ಕೊರತೆ ಇಲ್ಲ, ಮೇಂಟೈನ್ ಮಾಡ್ತಿದ್ದಾರೆ. 2 ದಿನಕ್ಕೆ ಬೇಕಾಗಿರೋ ಸ್ಟಾಕ್ ಅಲ್ಲಿದೆ. 3 ಟ್ಯಾಂಕರ್ ಆಕ್ಸಿಜನ್ ದಾಸ್ತಾನಿದೆ. 2 ದಿನಕ್ಕೊಂದ್ಸರಿ ಬಳ್ಳಾರಿಯಿಂದ ಸಪ್ಲೈ ಆಗ್ತಿದೆ. ಸುರಪುರ, ಶಹಾಪುರ ಆಸ್ಪತ್ರೆಯಲ್ಲಿ 72 ಸಿಲಿಂಡರ್ಗಳು ಸ್ಟಾಕ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಕುತ್ತಿಗೆಗೆ ಏನಿಲ್ಲ, ನೆಕ್ ಮೂಮೆಂಟ್ ಏನಿಲ್ಲ. ಇನ್ನು ರಾಯಚೂರು, ಬಿಸಿಲ ನಾಡು, ದಿನೇ ಕೇಸ್ ಜಾಸ್ತಿ ಆಗ್ತಿದೆ ಅಲ್ಲಂತೂ. 2 ದಿನಕ್ಕೆ ಬೇಕಾದಂಥ ಆಕ್ಸಿಜನ್ ಸ್ಟಾಕ್ ಇದೆ. 3ನೇ ಆಕ್ಸಿಜನ್ ಘಟಕ ಇಲ್ಲಿದೆ. ಸೊ ಹಾಗಾಗಿ MNPL, POC, ರಾಯಚೂರು ಇಂಡಸ್ಟ್ರಿಯಲ್ 3 ಕಂಪನಿಗಳಿಗೆ ಪೂರೈಕೆ ಮಾಡ್ತಾ ಇದೆ.
ದೇವರಿಗೆ ಅರ್ಚನೆ ಮಾಡೋ ಥರ ಎಲ್ಲ ಫಾಸ್ಟಾಗಿ ಕೊಟ್ಬಿಟ್ಟಿದ್ದೀನಿ ನಾನು. ಅಫ್ಕೋರ್ಸ್ ಅದೆಲ್ಲ ಒಂದಷ್ಟು ನಿಮ್ಮ ಗಮನಕ್ಕೆ, ನಿಮ್ಮ ಜಿಲ್ಲೆ ಹೇಗೆ ವ್ಯವಸ್ಥೆಗಳಿದೆ, ಎಲ್ಲೆಲ್ಲಿ ನೆಕ್ ಮೂಮೆಂಟ್ಗಳಿದೆ, ಎಲ್ಲೆಲ್ಲಿ ತಯಾರಿ ಮಾಡ್ಕೋಬೇಕು, ಬ್ಯಾಕಪ್ ಪ್ಲಾನ್ ಇರಬೇಕು, ಆ ಎಲ್ಲವನ್ನು ಕೂಡ ರಿಯಾಲಿಟಿ ಚೆಕ್ಕಲ್ಲಿ ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ವಿ. ನ್ಯೂಸ್ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಇದೆ ಹೆಚ್ಚಿದ ಈ ಆಕ್ಸಿಜನ್ ಸಪ್ಲೈ ಕೊರತೆ ಆಯಿತು, ರೋಗಿಗಳು ಸಾಯ್ತಾ ಇದ್ದಾರೆ. ಹೈಕೋರ್ಟ್ ಕೂಡ ತಾಕೀತು ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ತಾಕೀತು, 1200 ಮೆಟ್ರಿಕ್ ಟನ್ ಆಕ್ಸಿಜನ್ಗೆ ತಾಕೀತು ಮಾಡಿದೆ. ಹೈಕೋರ್ಟ್ ಆದೇಶ ಹೊರಡಿಸಿದೆ. ಇದನ್ನು ಪ್ರಶ್ನಿಸಿ ಕೇಂದ್ರ ಕೂಡ ಅರ್ಜಿ ಹಾಕಿದೆ. ಬ್ರೇಕಿಂಗ್ ನ್ಯೂಸ್. ಕೋರ್ಟ್ ಹೇಳ್ತಾ ಇದೆ, ಆಕ್ಸಿಜನ್ ವ್ಯವಸ್ಥೆ ಮಾಡ್ಕೊಳ್ಳಿ, ಹೆಚ್ಚಿನ ಪೂರೈಕೆ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಕೂಡ ತಾಕೀತು ಮಾಡಿದೆ. 1200 ಮೆಟ್ರಿಕ್ ಟನ್ ಆಕ್ಸಿಜನ್ಗೆ ತಾಕೀತು ಮಾಡಿದ್ದಾರೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಕೇಂದ್ರ ಕೂಡ ಅರ್ಜಿ ಹಾಕಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಕೇಂದ್ರ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ನ್ಯಾಯಮೂರ್ತಿ NV ರಮಣ ನೇತೃತ್ವದ ಪೀಠದಲ್ಲಿ ಈ ವಿಚಾರಣೆ ನಡೆಯುತ್ತೆ. ರಾಜ್ಯದಲ್ಲೂ ಕೂಡ ಈ ಆಕ್ಸಿಜನ್ ಕೊರತೆ ಏನಿದೆ, ಈ ಕೂಗಿಗೆ ಯಾವುದೇ ರೀತಿ ಮನ್ನಣೆ ಸಿಗ್ತಾ ಇಲ್ಲ. ಕೇಂದ್ರಕ್ಕೆ ಮನವಿ ಮಾಡಿದ್ರು ಕೂಡ ಯಾವ ಪ್ರಯೋಜನವೂ ಆಗ್ತಾ ಇಲ್ಲ. ಅಗತ್ಯಕ್ಕೆ ತಕ್ಕ ಹಾಗೆ ಆಮ್ಲಜನಕ ಪೂರೈಕೆ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಸ್ಥಳೀಯವಾಗಿ ಸಿಗುವ ಆಮ್ಲಜನಕ ಬಳಕೆಗೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಇದೆ. ಇದಕ್ಕೂ ಅನುಮತಿಯನ್ನು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಕೇಂದ್ರ ಒಪ್ಪಿಗೆ ನೀಡುವ ವಿಶ್ವಾಸದಲ್ಲಿದೆ ರಾಜ್ಯ ಸರ್ಕಾರ, ಅಂದರೆ ಮುಖ್ಯಮಂತ್ರಿಗಳು. ಹೈಕೋರ್ಟ್ ಸೂಚನೆ ಬಳಿಕ ಆಮ್ಲಜನಕ ಹಂಚಿಕೆ ಹೆಚ್ಚಳ 865 ಟನ್ಗಿಂತ 965 ಟನ್ಗೆ ಏರಿಕೆಯಾಗಿದೆ. ಹೆಚ್ಚಿನ 100 ಟನ್ ಒಡಿಶಾದಿಂದ ಪೂರೈಕೆ ಈಗ ಆಗಬೇಕು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಈ ಪ್ರೊಸೆಸ್ಸಿಂದ ಅಥವಾ ಈ ಆದೇಶದಿಂದ ಮುಂಬರುವ ದಿವಸದಲ್ಲಿ ಒಂದಷ್ಟು ಆಕ್ಸಿಜನ್ ಕೊರತೆ, ಲ್ಯಾಕ್ ಆಫ್ ಆಕ್ಸಿಜನ್ ಏನು ಹೇಳ್ತಿದ್ವಿ, ಅದಕ್ಕೊಂದು ಕಡಿವಾಣ ಬೀಳುತ್ತಾ, ಹೇಗೆ? ಹರೀಶ್, ಈಗ ರಾಜ್ಯದ ಆಕ್ಸಿಜನ್ ಸಮಸ್ಯೆ ಎಷ್ಟಾಗ್ತಿದೆ ಅನ್ನೋದನ್ನ ನೋಡಿದೀವಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಚಾಮರಾಜನಗರದಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ಕಣ್ಮುಂದೆ ಇದೆ. ಅದೇ ಕಾರಣಕ್ಕೋಸ್ಕರ ರಾಜ್ಯ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿತ್ತು. 1200 ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕೊಡಿ ಅಂತ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಿ ಅಂದ್ರೆ ಅರ್ಥ ಕೇಂದ್ರದಿಂದ ಕೊಡಿ ಅಂತ ಏನಲ್ಲ, ರಾಜ್ಯದಲ್ಲೇ ಆಮ್ಲಜನಕ ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ 1200 ಮೆಟ್ರಿಕ್ ಟನ್ ಅನ್ನ ಕರ್ನಾಟಕ ಬಳಸ್ಕೊಳ್ಳಿಕ್ಕೆ ಅನುಮತಿ ಕೊಡಬೇಕಷ್ಟೇ ಕೇಂದ್ರ ಸರ್ಕಾರ. ಈಗ 865 ಕೋಟಿ ಅಲಾಟ್ ಆಗಿದೆ ಕರ್ನಾಟಕಕ್ಕೆ. ಹೆಚ್ಚುವರಿಯಾಗಿ 1200 ಕೋಟಿ ಮೆಟ್ರಿಕ್ ಟನ್ ಕರ್ನಾಟಕಕ್ಕೆ ಅಲಾಟ್ ಮಾಡಿ ಅಂತೇಳಿ ಕರ್ನಾಟಕದ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಕೇಂದ್ರ ಸರ್ಕಾರದ ನಡೆ ಹೇಗಿದೆ ಅಂತಂದ್ರೆ, ರಾಜ್ಯ ಹೈಕೋರ್ಟ್ ಆದೇಶ ನೀಡಿದ್ರೂ ಕೂಡ ತಾನು ಕೊಡಲಿಕ್ಕಿಲ್ಲ ಆಮ್ಲಜನಕವನ್ನ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದೆ. ಈ ಸಂಬಂಧಪಟ್ಟಂತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಕೂಡ ದಾಖಲು ಮಾಡಿದೆ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ನಿನ್ನೆ ಸುಪ್ರೀಂ ಕೋರ್ಟ್ ನ ಜಸ್ಟಿಸ್ ಚಂದ್ರಚೂಡ್ ಬೆಂಚ್ ನಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಅವರು ಚಂದ್ರಚೂಡ್ ವಿಚಾರಣೆ ನಡೆಸುತ್ತಿದ್ದುದು ದೆಹಲಿಯ ಆಮ್ಲಜನಕದ ಸಮಸ್ಯೆ ಬಗ್ಗೆ. ಆ ವಿಚಾರಣೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕರ್ನಾಟಕದ ವಿಷಯವನ್ನ ಪ್ರಸ್ತಾಪಿಸಿದ್ರು. ಅದಕ್ಕೆ ನ್ಯಾಯಮೂರ್ತಿ ಚಂದ್ರಚೂಡ್ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಈ ವಿಷಯವನ್ನ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಈಗ ವಿಚಾರಣೆ ನಡೀತಿದೆ. 11 ಗಂಟೆಗೆ ವಿಚಾರಣೆ ಶುರು ಆಗುತ್ತೆ. ವಿಚಾರಣೆಯಲ್ಲಿ ಏನಾಗುತ್ತೆ, ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಯಾವ ಆದೇಶವನ್ನ ನೀಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿರೋದು ಕೇಂದ್ರ ಸರ್ಕಾರದ ನಡೆ. ಒಂದ್ ಕಡೆ ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಮತ್ತೆ ಇನ್ನೊಂದು ಬಹಳ ಪ್ರಮುಖವಾದ ಬೆಳವಣಿಗೆ ಏನಂತಂದ್ರೆ ಹರೀಶ್, ರಾಜ್ಯದಲ್ಲಿ ಕೊರೋನಾ ಸೋಂಕು ಪೀಡಿತರ ಸಂಖ್ಯೆ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್ ನಿನ್ನೆ 49,000, ಮೊನ್ನೆ 50,000ಕ್ಕಿಂತ ಹೆಚ್ಚು ಪ್ರಕರಣಗಳು ಬಂದಿದ್ದು. ಯಾವಾಗ ಕೊರೋನಾ
ಕೊರೋನಾ ಸೋಂಕು ಪೀಡಿತರ ಸಂಖ್ಯೆ ಜಾಸ್ತಿ ಆಗುತ್ತೋ ಅವಾಗ ಆಮ್ಲಜನಕ ಪೂರೈಕೆ ಕೂಡ ಆ ಪ್ರಮಾಣವನ್ನು ಕೂಡ ಜಾಸ್ತಿಯನ್ನ ಮಾಡಬೇಕು. ಅದು ಕರ್ನಾಟಕ ಇರಲಿ ಮತ್ತೊಂದು ರಾಜ್ಯ ಇರಲಿ, ಆ ರೀತಿ ವ್ಯವಸ್ಥೆಯನ್ನ ಮಾಡಿಕೊಳ್ಳೇಬೇಕು. ಆದ್ರೆ ಇಲ್ಲಿ ಉಲ್ಟಾ ಆಗ್ತಿದೆ. ಏನಂತಂದ್ರೆ ಕರ್ನಾಟಕದಲ್ಲಿ ಕರೋನಾ ಸಮಸ್ಯೆ ಜಾಸ್ತಿ ಆಗ್ತಿದೆ, ಕೇಸ್ಗಳು ಜಾಸ್ತಿ ಬರ್ತಾ ಇದಾವೆ, ಆದ್ರೆ ಆಮ್ಲಜನಕವನ್ನ ಮಾತ್ರ ಕೇಂದ್ರ ಸರ್ಕಾರ ಕೊಡಲ್ಲ ಅನ್ನೋ ರೀತಿಯಲ್ಲಿ ಅದು ಯಾವಾಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರ್ತೋ ಕೇಂದ್ರ ಸರ್ಕಾರ, ಅಲ್ಲಿಗೆ ಕೇಂದ್ರ ಸರ್ಕಾರ ತಾನು ಆಮ್ಲಜನಕವನ್ನ ಕರ್ನಾಟಕಕ್ಕೆ ಕೊಡಲ್ಲ ಅನ್ನುವ ನಿರ್ಧಾರದಲ್ಲಿ ತಾನು ಕಟಿಬದ್ಧ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ. ಹಾಗಾಗಿ ಈಗ ರಾಜ್ಯಕ್ಕೆ ಆತಂಕವ ನಿರ್ಮಾಣ ಆಗಿರೋದು. ಹಿಂಗೆ ಕೇಂದ್ರ ಸರ್ಕಾರ ತಾವು ಉತ್ಪಾದನೆ ಮಾಡಿರುವಂತಹ ಆಮ್ಲಜನಕವನ್ನ ಬಳಕೆ ಮಾಡ್ಕೊಳ್ಳಿಕ್ಕೂ ಕೂಡ ಅನುಮತಿಯನ್ನ ಕೊಡ್ತಿಲ್ಲ ಆಗ ಅನ್ನುವಂಥದ್ದು ಈಗ ಆತಂಕ ನಿರ್ಮಾಣ ಆಗಿದೆ. ನೋಡ್ಬೇಕು ಈಗ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ರಮಣ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ, ಯಾವ ಆದೇಶ ಹೊರಬೀಳುತ್ತೆ ಅಂತ. ಬಟ್ ಕೇಂದ್ರ ಸರ್ಕಾರ ಈ ರೀತಿ ನಾನು ಆಮ್ಲಜನಕವನ್ನ ಕೊಡೋದೇ ಇಲ್ಲ ಅಂತ ನಿಲುವು ತೆಗೆದುಕೊಂಡಿರೋದು ಮಾತ್ರ ನಿಜಕ್ಕೂ ಕೂಡ ಕರ್ನಾಟಕದ ಪಾಲಿಗೆ ಬಹಳ ಒಂದು ಕರಾಳ ಅಧ್ಯಾಯ. ಈಗ ನೋಡಿ, ಒಂದ್ ಕಡೆ ರಾಜ್ಯದಲ್ಲಿ ಆಮ್ಲಜನಕ ಸಮಸ್ಯೆ, ಇನ್ನು ಒರಿಸ್ಸಾದಿಂದ ಅಂದ್ರೆ ಅಲರ್ಟ್ ಆಗಿರುವಂತಹ ಆಮ್ಲಜನಕ 100 ಮೆಟ್ರಿಕ್ ಟನ್ ಬರಬೇಕಾಗಿದೆ. ಸೊ ಕರೋನಾ ಜಾಸ್ತಿ ಆಗ್ತಿದೆ. ಎಲ್ಲ ಸಮಸ್ಯೆಗಳ ನಡುವೆ ಈಗ ಆಶಾದಾಯಕ ಆಗಿರುವಂತ ಒಂದೊಂದು ಹೋಪ್ಸ್ ಇಟ್ಕೋಬೇಕು ಅಂತ ಅನ್ನೋದ್ರೆ ಸುಪ್ರೀಂ ಕೋರ್ಟ್ ಮೇಲೆ. ಸುಪ್ರೀಂ ಕೋರ್ಟ್ ಆದೇಶ ಏನ್ ಬರುತ್ತೆ ಕಾದ್ ನೋಡ್ಬೇಕು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಗಣೇಶ್ ಬೂಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಹೊರಡೋಕೆ ಮುಂಚೆ ಮಾಸ್ಕ್ ಹಾಕೊಂಡು ಇಲ್ಲಿಂದ ಹೊರಗಡೆ ಹೋಗೋದು. ನೀವು ಅಷ್ಟೇ ಮಾಸ್ಕ್ ಹಾಕೇನೆ ನಿಮ್ಮ ಮನೆಯಿಂದ ಹೊರಗಡೆ ಹೋಗಬೇಕು. ಹೊರಗಡೆ ಹೋದ್ಮೇಲೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾವಾಗಲೂ ಇಟ್ಕೊಳ್ಳಿ, ಅವಾಗ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು.